ಸೆಕೆಂಡ್ PUC ಇತ್ತು, ಮುಗೀತು, ಮದುವೆ ಮಾಡಿದ್ರು. ಓದ್ಬೇಕಂತ ತುಂಬಾ ಆಸೆ ಇತ್ತು. 23ನೇ ವಯಸ್ಸಿಗೆ 3 ಮಕ್ಕಳಾಗಿತ್ತು. ಆಗ ಡಾಕ್ಟರ್ ಹೇಳಿದ್ರು ಸರ್ಜರಿ ಮಾಡುವಾಗ, ಈ ವಯಸ್ಸಿಗೆ ಇನ್ನು ಏನು ಶುರುನೇ ಆಗಿರಲ್ಲ, ಲೈಫ್ ಮುಗ್ದೋಗ್ತಿದ್ಯಲ್ಲ ಮಾಡಿದ್ರು. ಲೈಫ್ ಅಂದ್ರೆ ಇಷ್ಟೇನಾ, ಮದ್ವೆ ಮಾಡ್ಕೊಳ್ಳೋದು, 1-2-3 ಮಕ್ಕಳನ್ನ ಹಡಿಯೋದು, ಅಡಿಗೆ ಮನೆ, ಪಾತ್ರೆ, ಇಷ್ಟಕ್ಕೆ ಸೀಮಿತ. ಹೀಗೆ ಈಚೆ ಬರೋ ಕೂಡ ಹೆದರುತ್ತಿದ್ದ ನೀವು, 3 ಮಕ್ಕಳ ತಾಯಿ, ಇದಕ್ಕಿದ್ದಂಗೆ ಇಡೀ ಕರ್ನಾಟಕನ ಕಾಲಿಗೆ ಚಕ್ರ ಕಟ್ಕೊಂಡಾಗೆ ತಿರುಗಾಡಿದ್ದಾರೆ. ಮೊದಲ ಆರ್ಟಿಕಲ್ ಬರ್ದಿದ್ದು ನನ್ನದೇ ಬದುಕಿನ ಪ್ರಯಾಣವನ್ನ ಟಿವಿ ಡಿಜಿಟಲ್ ಮೀಡಿಯಾಗೆ ಬರೆಯಕ್ ಶುರು ಮಾಡಿದೆ. ಹೊರಗಿಂದ ನಾವು ಅವ್ರು ಭಿಕ್ಷೆ ಬಿಡ್ತಾರಂತ ಭಿಕ್ಷಕರು ಅನ್ಕೊಂಡಿರ್ತೀವಿ, ಬಟ್ ಅದಿಲ್ಲ ಸತ್ಯ. ಸೊ ಮಣ್ಣಿನ ಮೂರ್ತಿಗಳನ್ನ ಮಾಡುವಾಗ ಫಸ್ಟ್ ಒಂದು ಮಾಡಿದ್ದು ಚಿಕ್ಕದು, 2.2 ಸೆಂಟಿಮೀಟರ್ ಅಷ್ಟೇ ಆಯ್ತು. ಅವರು ನಮ್ಮಂತೆ ಮನುಷ್ಯರಲ್ವಾ, ಅವರು ಆ ಮಣ್ಣೆಲ್ಲ ಮಾಡ್ತಾರಲ್ವಾ, ಅದ್ರ ಮೇಲೆ ಪೂಜೆ ಮಾಡಿ ಅಡಿಗೆ ಮಾಡಿದಿರ್ತಾರಲ್ಲ, ಆ ಅಕ್ಕಿಯನ್ನು ಕೂಡ ಎತ್ಕೋತಾರಂತೆ ಅವರು. ದೇವದಾಸಿ ಮಕ್ಕಳು ಅಂತ ಹೇಳ್ಕೊಳಕ್ಕೆ ಕೆಲವರು ಅವಮಾನ ಪಡ್ತಾರೆ, ಮುಜುಗರ ಪಡ್ತಾರೆ. ಸೊ ಅಂಥದ್ರಲ್ಲಿ ಇವರು 4 ತಲೆಮಾರಿಯಿಂದ ಬಂದಿರೋ ದೇವದಾಸಿ ಪದ್ಧತಿಯನ್ನು ಇವರು ನಿಲ್ಸಿದ್ದಾರೆ, ತಡೆ ಹಿಡಿದಿದ್ದಾರೆ.